ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಇನ್ನೇನ್ ತಾಳಿ ಕಟ್ಟಬೇಕು, ಕುತ್ತಿಗೆ ತಾಳಿ ಕಟ್ಟಿ 3 ಗಂಟೆ ಹಾಕಬೇಕು ವರ. ಅಷ್ಟರಲ್ಲಿ ವಧು ಕರಿಮಣಿ ಮಾಲೀಕ ನೀನಲ್ಲ, ನೀನ್ ತಾಳಿ ಕಟ್ಟಬೇಡ ಅಂತ ಹೇಳಿ ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ ಇಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಮದುವೆ ಮಂಟಪದಲ್ಲಿ ಹುಡುಗಿ ಖ್ಯಾತಿಯನ್ನ ತೆಗಿತಾಳೆ. ಮದುವೆಯ ಕನಸು ಹೊತ್ತು ಬಂದಂತಹ ಆ ವರನಿಗೆ ಆಘಾತ ಆಯ್ತು. ಯಾಕಂತಂದ್ರೆ ಇನ್ನೇನ್ ತಾಳಿ ಕಟ್ಟಬೇಕು ಅನ್ನೋಷ್ಟ್ರಲ್ಲಿ ಕುತ್ತಿಗೆ ಕೊಡ್ಬೇಕಾಗಿರುವಂತಹ ಆ ಹುಡುಗಿ ಇಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ನೆಪ ಒಡ್ಡಿದ್ದು ಮಾತ್ರ ಅಲ್ಲಿ ನೆರೆದಿರುವವರಿಗೂ ಕೂಡ ಶಾಕ್ ಆಯ್ತು, ಹುಡುಗನಿಗೂ ಕೂಡ ಶಾಕ್ ಆಯ್ತು. ಸದ್ಯಕ್ಕೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆದ್ರೆ ಆ ಯುವತಿ ಯಾರು, ಆ ವರ ಯಾರು, ಮತ್ತೆ ಹಲವು ಶಾಸ್ತ್ರಗಳಲ್ಲಿ ಸುಮ್ಮನೆ ಕೂತು ಆರಾಮಾಗಿ ನಗನತ್ತ ಖುಷಿಯಲ್ಲಿ ಇದ್ದಂತಹ ಆ ವಧು ಇದ್ದಕ್ಕಿದ್ದ ಹಾಗೆ ತಾಳಿ ಕಟ್ಟೋ ಸಮಯದಲ್ಲಿಯೇ ಕರಿಮಣಿ ಮಾಲೀಕ ನೀನಲ್ಲ, ನೀನ್ ತಾಳಿ ಕಟ್ಟಬೇಡ ಅಂತ ಹೇಳಿ ಆ ವಧು ವರನಿಗೆ ಹೇಳಿದ್ಯಾಕೆ? ಸದ್ಯಕ್ಕೆ ಈಗ ಆ ಮದುವೆ ಮುರಿದು ಬಿತ್ತಲ್ಲ, ಇದರಿಂದ ಆ ವರ ಕಡೆದವರಿಗೆ ಎಷ್ಟೆಲ್ಲ ನಷ್ಟ ಆಯ್ತು. ಈಗ ಆ ವಧು ಮನೆಯವರು ಏನೆಲ್ಲ ಖರ್ಚುಗಳನ್ನ ಭರಿಸಿದ್ರು. ಈ ರೀತಿ ಮದುವೆ ಮುರಿದು ಬಿಟ್ರೆ ಇಲ್ಲಿ ನಷ್ಟವನ್ನ ಭರಿಸಬೇಕಾದವರು ಯಾರು? ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಪ್ರೀತಿಸೋದು ತಪ್ಪಲ್ಲ, ಪ್ರೇಮ ವಿವಾಹ ಆಗೋದು ತಪ್ಪಲ್ಲ. ಆದ್ರೆ ಈ ಪ್ರೀತಿನ ಜೋಪಾನ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ಹೇಳಿ ಯಾರೆಲ್ಲ ಕನಸುಗಳನ್ನ ಹೆಣೆದಿರ್ತಾರಲ್ಲ, ಅವ್ರಿಗಿದೊಂದು ಕಿವಿ ಮಾತು. ನೀವೇನಾದ್ರೂ ಪ್ರೀತಿಸ್ತಾ ಇದ್ರೆ ನಿಮ್ಮ ಮನೆಯವರ ಮುಂದೆ ಧೈರ್ಯವಾಗಿ ಹೇಳ್ಕೊಳ್ಳಿ. ಒಂದ್ ವೇಳೆ ಅವರು ನಿಮ್ಮ ಪ್ರೀತಿಗೆ ಅಡ್ಡಿಪಡಿಸಿದ್ರೆ ಆಗ ನೀವು ಮುಂದಿನ ನಿರ್ಧಾರವನ್ನ ಬೇರೆ ರೀತಿ ತೆಗೆದುಕೊಳ್ಬೇಕಾಗತ್ತೆ. ಅಂತಂದ್ರೆ ನೀವೇ ಹೋಗಿ ಮದ್ವೆ ಆಗೋದು ಅಥವಾ ಈ ಕೋರ್ಟ್ ಮೂಲಕ ಮದ್ವೆ ಆಗೋದು, ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಮನೆಯವರ ಮುಂದೆ ಹೇಳದಿಗೆ ನೀವು ಸುಮ್ಮನೆ ಇದ್ಬಿಟ್ಟು ಕೊನೆಯವರೆಗೆ ಕಲ್ಯಾಣ ಮಂಟಪದವರೆಗೂ ಕೂಡ ಬಂದು ಆಮೇಲೆ ತಾಳಿ ಕಟ್ಟುವಂತ ಆ ಸಂದರ್ಭದಲ್ಲಿ ನೀವು ಎಲ್ಲರ ಮುಂದೆ ನೀವು ಬಾಯಿ ಬಿಡೋ ಆ ವಿಚಾರ ಇದೆಯಲ್ಲ, ಇಲ್ಲ ನಾನೊಬ್ಬ ಹುಡುಗನನ್ನ, ನಾನೊಬ್ಬ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆದ್ರೆ ಅದೇ ಹುಡುಗಿನ ಮದುವೆ ಆಗ್ತೀನಿ, ಮದುವೆ ಆದ್ರೆ ಅದೇ ಹುಡುಗನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಈ ರೀತಿ ನಿಮ್ಮ ನಿರ್ಧಾರವನ್ನ ದಿಢೀರ್ ಅಂತ ಹೇಳ್ಬಿಡೋದಿದೆಯಲ್ಲ, ಇದು ನಿಂತಿರುವಂತ ಜನಗಳ ಮುಂದೆ ನಿಮ್ಮ ತಂದೆ ತಾಯಿಯ ಗೌರವವನ್ನ ಎಷ್ಟರ ಮಟ್ಟಿಗೆ ನೀವು ಹಾಳು ಮಾಡ್ದಂಗಾಗತ್ತೆ ಗೊತ್ತಾ? ಅದ್ರಲ್ಲೂ ಈಗ ವಧು ಕಡೆನೋ ಅಥವಾ ವರ ಕಡೆನೋ ಅವ್ರೇನೋ ಖರ್ಚು ವೆಚ್ಚಗಳನ್ನ ಹಾಕಿ ಮದುವೆಯನ್ನ ಮಾಡಿರ್ತಾರಪ್ಪ. ಸೊ ನೀವು ದಿಢೀರ್ ಅಂತ ಹೇಳಿ ಕಲ್ಯಾಣ ಮಂಟಪದಲ್ಲಿ ನೀವು ಪ್ರೀತಿಸ್ತಾ ಇರುವಂತ ಆ ಪ್ರೀತಿ ವಿಚಾರವನ್ನ ಅಲ್ಲಿ ಬಾಯಿ ಬಿಡೋದು, ನಾನು ಮದುವೆ ಆದ್ರೆ ಅದೇ ಹುಡುಗಿನ ಅದೇ ಹುಡುಗನನ್ನ ಅಂತ ಹೇಳಿದಾಗ ಅಲ್ಲಿ ನೆರೆದಿರೋರ್ಗೂ ಕೂಡ ಶಾಕ್, ನಿಮ್ಮ ತಂದೆ ತಾಯಿಗೆ ಶಾಕ್, ಹಾಗೆ ಏನೋ ಅರಿಯದೆ ಬಂದು ನಿಂತಿರುವಂತಹ ಹುಡುಗಿ ಆಗ್ಲಿ ಅಥವಾ ಹುಡುಗನೇ ಆಗ್ಲಿ ಅವ್ರಿಗೂ ಕೂಡ ಆಘಾತ. ಯಾಕಂತಂದ್ರೆ ಅವ್ರ ಕನಸುಗಳನ್ನ ಹೆಣ್ಕೊಂಡ್ ಬಂದಿರ್ತಾರೆ. ನಾನು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದೀನಿ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ ಅಂತ ಹೇಳಿ ಹುಡುಗಾನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಅವ್ರು ಅಂದುಕೊಂಡು ಬಂದಿರ್ತಾರೆ. ನೀವು ಈ ಸಮಯದಲ್ಲಿ ಕೊನೆ ಮೂಮೆಂಟ್ ನಲ್ಲಿ ನೀವು ಪ್ರೀತಿಸ್ತಾ ಇರುವಂತ ಹುಡುಗನ ವಿಚಾರವನ್ನ ಬಾಯ್ಬಿಟ್ಟಾಗ ಎಲ್ಲರಿಗೂ ಕೂಡ ಆಘಾತವನ್ನ ಮೂಡಿಸುತ್ತೆ. ಸೊ ಇದನ್ನ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದೇ ವಿಚಾರ ಈಗ ಹಾಸನ ಜಿಲ್ಲೆಯ ಯುವತಿ ಮಾಡಿರೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿದೆ. ಹಾಗೆ ನೋಡುವವರು ಅಂತಂದ್ರೆ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಯುವತಿಯ ಮೇಲೆ. ನಿನ್ಗೆ ಇವಾಗ್ಲೇ ಹೇಳ್ಬೇಕಾಗಿತ್ತು, ನಮ್ಮ ಮದುವೆ ಫಿಕ್ಸ್ ಆಗಿ 3 ತಿಂಗಳಾಗಿತ್ತು, ಆ 3 ತಿಂಗಳು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿ ಜನ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಹುಡುಗಿ ವಿಚಾರದಲ್ಲಿ ಏನೇನಾಯ್ತು ಬನ್ನಿ ಈ ವಿಡಿಯೋದಲ್ಲಿ ಇನ್ ಡಿಟೇಲ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡಿ, ಹಾಸನ ತಾಲೂಕಿನ ಬೊವ್ವನಹಳ್ಳಿ ಗ್ರಾಮದ ಯುವತಿ ಹಾಗೆ ಆಲೂರು ತಾಲೂಕಿನ ಯುವಕನ ಜೊತೆ ಮದುವೆಯ ನಿಶ್ಚಯ ಆಗಿತ್ತು. ಮುಹೂರ್ತದ ವೇಳೆ ಪ್ರಿಯಕರನಿಂದ ಯುವತಿಗೆ ದೂರವಾಣಿ ಕರೆ ಬಂದಿತ್ತಂತೆ. ತಕ್ಷಣವೇ ಮದುವೆ ಬೇಡ ಅಂತ ಹೇಳಿ ಯುವತಿ ಪಟ್ಟು ಹಿಡಿತಾಳೆ. ಈ ಮೂಮೆಂಟ್ ಹೆಂಗಾಯ್ತು ಅಂತಂದ್ರೆ, ಈಗ ನೋಡಿ ಬಳೆ ಶಾಸ್ತ್ರ ಆಗತ್ತೆ ಅಲ್ವಾ, ಈ ಕಾರ್ಯಕ್ರಮಗಳು ಮದುವೆ ಶುರು ಆಯ್ತು ಅಂತಂದ್ರೆ ಹಲವು ಕಾರ್ಯಕ್ರಮಗಳು ಶುರುವಾಗತ್ತೆ. ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಮತ್ತೆ ಅದಕ್ಕಿಂತ ಪೂರ್ವದಲ್ಲಿ ಎಂಗೇಜ್ಮೆಂಟು, ಇದೆಲ್ಲವೂ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಆ ಯುವತಿ ಯಾವುದಕ್ಕೂ ಕೂಡ ಬೇಡ ಅಂತ ಅಂದಿರಲ್ಲ, ಬೇಸರವನ್ನು ಕೂಡ ತೋರಿಸಿರೋದಿಲ್ಲ.
ಆದ್ರೆ ಮನೆಯವ್ರಿಗೆ ಏನ್ ಅನ್ಸಿರುತ್ತೆ ಅಂತಂದ್ರೆ ನನ್ನ ಮಗಳಿಗೆ ಮದುವೆ ಒಪ್ಪಿಗೆ ಇದೆಯಪ್ಪ, ನನ್ನ ಮಗಳು ದಾಂಪತ್ಯ ಜೀವನಕ್ಕೆ ಕಾಲಿಡ್ಲಿಕ್ಕೆ, ಈ ಹುಡುಗನ ಜೊತೆಗೆ ಮದುವೆ ಮಾಡ್ಕೊಳ್ಳಿಕ್ಕೆ ನನ್ನ ಮಗಳು ಸಿದ್ಧ ಇದ್ದಾಳೆ ಅಂತ ಹೇಳಿ ಎಲ್ರೂ ನಂಬ್ಕೊಂಡಿರ್ತಾರೆ ಈ ಯುವತಿಯ ಈ ನಟನೆಯನ್ನ ನೋಡಿ. ಆದ್ರೆ ಏನ್ ಮಾಡ್ತಾಳೆ ಈ ಯುವತಿ, ಕೊನೆಯ ಮೊಮೆಂಟ್ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಆ ಯುವತಿಗೆ ಒಂದು ಕಾಲ್ ಬರುತ್ತೆ. ಅದ್ ಯಾರ ಕಾಲು ಅಂತಂದ್ರೆ ತನ್ನ ಬಾಯ್ ಫ್ರೆಂಡ್ ಕಾಲ್ ಆಗಿರುತ್ತೆ. ಅಂತಂದ್ರೆ ತಾನು ಪ್ರೀತಿಸ್ತಾ ಇರುವಂತ ಹುಡುಗನ ಕರೆ ಬರುತ್ತೆ. ಆಗ ಮದುವೆ ಮಾಡ್ಕೊಳ್ಬೇಡ, ನಾನೇನ್ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಏನು ಈ ರೀತಿ ಕರೆ ಬಂದಿತ್ತೇನೋ, ಅಥವಾ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸು, ನಾವಿಬ್ರು ಜೋಡಿ ಆಗೋಣ, ಮದುವೆ ಆಗೋಣ ಅಂತ ಏನಾದ್ರು ಅವರು ಮಾತಾಡ್ಕೊಂಡಿದ್ರು ಏನೋ ಕಾಣಿಸುತ್ತೆ. ಆ ಹುಡುಗಿ ಏನ್ ಮಾಡ್ತಾಳೆ, ಇನ್ನೇನ್ ಮದ್ವೆ ಆಗ್ಬೇಕು, ತಾಳಿ ಕಟ್ಟಬೇಕಪ್ಪ, ಇನ್ನೇನು 3 ಗಂಟೆ ಹಾಕ್ಬೇಕು. ಆ ಸಮಯದಲ್ಲಿ ತಾಳಿ ಹಿಡ್ಕೊಂಡಿರ್ತಾನೆ ಆ ಯುವಕ, ಅಂತಂದ್ರೆ ವರ ತಾಳಿಯನ್ನ ಹಿಂಗ್ ಹಿಡ್ಕೊಂಡಿರುವಂತ ಸಂದರ್ಭದಲ್ಲಿ ಅವಳು ಕತ್ತಲ್ಲಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ. ಮೊದಲನೇದಾಗಿ ಕತ್ತಲ್ಲಾಡಿಸ್ತಾಳೆ. ಅದ ನಂತರ ಅಲ್ಲಿ ನೆರೆದಿರೋರು ಕೂಡ ಹೇಳ್ತಾರೆ, ಈ ಮದ್ವೆಲಿ ಏನೋ ಆಗೋದಿದೆ ನೋಡು ಅಂತ ಹೇಳೋ ಏನೋ ಸಂಬಂಧಿಕರು ಮಾತಾಡಿರುವಂತ ಒಂದಿಷ್ಟು ಬೈಟ್ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ತದನಂತರ ಏನಂತಂದ್ರೆ ಆ ಹುಡುಗಿ ಫಸ್ಟ್ಗೆ ಒಂದ್ಸತಿ ಕತ್ತಲ್ಲಾಡಿಸ್ತಾಳೆ. ಯಾಕೆ ಏನು ಅಂತ ಹೇಳಿ ಆ ವರ ಪ್ರಶ್ನೆ ಮಾಡ್ತಾನೆ. ನನ್ ಮದ್ವೆ ಆಗಕ್ ನಿಮ್ಗೆ ಇಷ್ಟ ಇದೆಯಾ ಅಂತಾನು ಕೂಡ ನೋಡಿ ಪ್ರಾಮಾಣಿಕವಾಗಿ ಕೇಳ್ತಾರ ಅವ್ರು. ಆಮೇಲೆ ಇಲ್ಲ, ನನ್ಗೆ ಮದ್ವೆ ಆಗಕ್ ಇಷ್ಟ ಇಲ್ಲ, ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಮನೆಯವರ ಮುಂದೆ ಹೇಳ್ಕೊಳ್ಲಿಕ್ ನನಗ್ ಭಯ ಆಗಿತ್ತು, ಹಾಗಾಗಿ ನನ್ಗೆ ಹೇಳ್ಕೊಳಕ್ ಆಗ್ಲಿಲ್ಲ, ಬಟ್ ನನ್ಗೆ ಇಲ್ಲಿವರೆಗೂ ಬಂದಿದ್ದೇ ದೊಡ್ಡದು. ಆದ್ರೆ ಏನಂತಂದ್ರೆ ಈಗ ನಾನ್ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಂಡು ನಾನು ಮದ್ವೆ ಆಗಿ ಜೀವನವನ್ನ ನರಕ ಮಾಡ್ಕೊಳ್ಳೋದಕ್ಕಿಂತ, ನಿಮ್ಮ ಜೀವನವನ್ನು ಕೂಡ ನರಕ ಮಾಡೋದಕ್ಕಿಂತ ನಾ ಪ್ರೀತಿಸಿದ್ದ ಹುಡುಗನ ಜೊತೆಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ತನ್ನ ನಿರ್ಧಾರವನ್ನ ಹೇಳ್ಬಿಡ್ತಾಳೆ. ಬಟ್ ಆ ಹುಡುಗನ ಒಂದು ವಿಚಾರವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಷ್ಟೆಲ್ಲ ಖರ್ಚು ಮಾಡಿದೀವಿ, ಚೌಟ್ರಿ ಹಿಡಿದಿರ್ತೀವಿ, ಮತ್ತೆ ಇಷ್ಟೆಲ್ಲ ಬಂಧು ಮಿತ್ರರನ್ನ ಕರೆಸಿರ್ತೀವಿ, ಅದು ಊಟದ ವೆಚ್ಚ ಆಗಿರ್ಬೋದು, ಮತ್ತೆ ಆ ವಧುಗಂತಾನೆ ಇಂತಿಷ್ಟಂತೇಳಿ ಬಂಗಾರ ಹಾಕಿರೋದು, ಮತ್ತೆ ಇವರು ಕೂಡ ವರನಿಗೆ ಇಂತಿಷ್ಟಂತ ಎಲ್ಲ ಖರ್ಚುಗಳನ್ನ ಮಾಡ್ಕೊಂಡಿರ್ತಾರಲ್ಲ. ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಫೋರ್ಸ್ಫುಲಿ ಮದುವೆ ಮಾಡ್ಲಿಕ್ಕೂ ಕೂಡ ಹೋಗಿರ್ತಾರೆ. ಬಟ್ ಆ ವರನ ಆ ಹಾನೆಸ್ಟಿ ನೋಡಿ, ಆ ಹುಡುಗಿಗ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ಬೇಡ ನಾನ್ ಮದ್ವೆ ಆಗೋದಿಲ್ಲ, ಅವಳು ಯಾರನ್ನ ಪ್ರೀತಿಸ್ತಾ ಇದ್ದಾಳಲ್ಲ ಅವ್ರಿಗೆ ಕೊಟ್ಟು ಮದ್ವೆ ಮಾಡಿ ಅಂತ ಹೇಳಿ ಆ ಹುಡುಗ ತನ್ನ ನಿರ್ಧಾರವನ್ನ ತಿಳಿಸ್ಬಿಡ್ತಾನೆ. ಬಟ್ ಏನಾಗುತ್ತೆ ಮುಂದೆ, ಪೊಲೀಸ್ ಕೇಸ್ ಆಗತ್ತೆ. ಪೊಲೀಸರು ಆ ಒಂದು ಚೌಟ್ರಿಗೆ ಬಂದು ಕೇಳ್ತಾರೆ ಮತ್ತೆ ಆ ಹುಡುಗಿಗೆ, ಮದ್ವೆ ಆಗ್ತೀನಮ್ಮ ಅಂತ ಕೇಳಿದಾಗ, ಇಲ್ಲ ಸರ್, ನಾನು ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ಅವ್ರ ಜೊತೆನೆ ಮದ್ವೆ ಆಗ್ತೀನಿ ಅಂತ ಹೇಳಿ ಪೊಲೀಸರ ಮುಂದೆಯೂ ಕೂಡ ಆ ಹುಡುಗಿ ಬಾಯ್ಬಿಡ್ತಾಳೆ ಈ ರೀತಿಯಾಗಿ. ಸೊ ಹಾಗಾದ್ರೆ ಇಷ್ಟ ದಿನ ನೀನ್ ಯಾಕೆ ಹೇಳ್ಕೊಂಡಿಲ್ಲ? ಎಂಗೇಜ್ಮೆಂಟ್ ಆಗಿ 3 ತಿಂಗಳಾಯ್ತಲ್ವಾ, ಅಂದ್ರೆ ಈ ಮದುವೆ ನಿಶ್ಚಯ ಆಗಿ 3 ತಿಂಗಳಾಯ್ತು. ಈ 3 ತಿಂಗಳದವರೆಗೂ ಕೂಡ ನೀನೇನ್ ಮಾಡ್ತಾ ಇದ್ದೆ, ಯಾಕೆ ಹೇಳಿಲ್ಲ ಅಂತಂದ್ರೆ, ನನಗ್ ಭಯ ಆಗ್ತಾ ಇತ್ತು ಸರ್, ಮನೆಯವ್ರ ಮುಂದೆ ನನ್ಗೆ ಹೇಳ್ಕೊಳ್ಳಿಕ್ಕೆ ಭಯ ಆಗ್ತಾ ಇತ್ತು, ಹಾಗಾಗಿ ನಾನು ಹೇಳ್ಕೊಳ್ಳಿಲ್ಲ. ಬಟ್ ಇವಾಗ ನಾನು ಅನಿವಾರ್ಯ ಪರಿಸ್ಥಿತಿ, ಇವಾಗ ನಾನು ಹೇಳ್ಕೊಂಡಿದ್ದೀನಿ ಅಂತ ಹೇಳಿ ಪೊಲೀಸರ ಮುಂದೆ ಕೂಡ ಆ ಯುವತಿ ಹೇಳ್ಕೊಳ್ತಾಳೆ. ಸೊ ಹೀಗಾಗಿ ಏನ್ ಮಾಡ್ತಾರೆ ಪೊಲೀಸರು, ಯಾರು ಆ ಹುಡುಗನನ್ನ ಕರೆಸು ಅಂತ ಹೇಳಿ ಮತ್ತೆ ಆ ಹುಡುಗನಿಗೆ ಕರೆ ಮಾಡಿ, ಕಾಲ್ ಮಾಡಿ ಆ ಹುಡುಗನನ್ನ ಚೌಟ್ರಿಗೆ ಕರೆಸ್ತಾರೆ. ಆ ಹುಡುಗ ಮತ್ತೆ ಈ ಯುವತಿನ ಪೊಲೀಸರು ತಮ್ಮ ಜೀಪ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಜೀಪ್ ನಲ್ಲಿ ಕೂರಿಸ್ಕೊಂಡು ಹೋಗಿ ಅವರಿಗೆ ಈಗ ವಿವಾಹ ಮಾಡಿದ್ದಾರೆ. ಈಗ ತಾನು ಪ್ರೀತಿಸಿದಂತ ಹುಡುಗನನ್ನ ಆ ಯುವತಿ ಮದುವೆ ಆಗಿದ್ದಾಳೆ. ಈಗ ಆ ಮದುವೆ ಸಕ್ಸಸ್ ಅಂತೂ ಆಯ್ತು ಬಿಡಿ, ತಾನು ಇಷ್ಟಪಟ್ಟಂತಹ ಆ ಹುಡುಗನನ್ನೇ ಮದುವೆ ಆಗ್ಲು. ಬಟ್ ಏನಂತಂದ್ರೆ, ಈಗ ಇಲ್ಲಿವರೆಗೂ ಬಂದು ಈಗ ತನ್ನ ನಿರ್ಧಾರವನ್ನ ಬದಲಿಸೋ ಅಗತ್ಯ ಏನಿತ್ತಪ್ಪ? ಆ ಹುಡುಗಿ ಏನ್ ಹೇಳ್ತಿದ್ದಾಳೆ, ಭಯ ಆಗ್ತಾ ಇತ್ತು ನನಗೆ, ಸೊ ಹಾಗಾಗಿ ನಾನು ಇಲ್ಲಿವರೆಗೂ ಹೇಳಲಿಲ್ಲ ಅಂತ ಹೇಳಿ. ಈಗ ನೋಡಿ, ಅಷ್ಟೆಲ್ಲ ಜನ ಬಂದಿರ್ತಾರೆ, ಆ ಹುಡುಗನ ಕಡೆದವರೇ ಆಗಿರ್ಲಿ, ಹುಡುಗಿ ಕಡೆದವರೇ ಆಗಿರ್ಲಿ, ಬಂಧು ಮಿತ್ರರು ಎಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ. ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ, ಕೆಲವರು ಅದು ಮದುವೆ ಹೆಂಗಾಗುತ್ತೆ ನೋಡೋಣ ಅಂತಾನು ಬಂದಿರ್ತಾರೆ. ಇನ್ ಕೆಲವರು ಒಂದೊಳ್ಳೆ ಮನಸ್ಸು, ಒಂದೊಳ್ಳೆ ಪ್ರೀತಿ ವಿಶ್ವಾಸ ಇಟ್ಕೊಂಡೇ ಆ ಮದುವೆಗೆ ಬಂದಿರೋರು ಇರ್ತಾರೆ. ಅಂತಂದ್ರೆ ಸಂಬಂಧಿಕರು ಅಂತಂದ್ರೆ ನಿಮ್ಗೆ ಗೊತ್ತಿರತ್ತೆ, ಇಂತಹ ಘಟನೆಗಳು ನಡೆದಾಗ ಅದನ್ನ ಆಡ್ಕೊಂಡು ನಗೋರು, ಅದನ್ನ ಹೀಯಾಳಿಸೋರು ಈ ರೀತಿಯಾಗಿ ಕೂಡ ಇರ್ತಾರಲ್ವಾ. ಸೊ ಅಂಥವರ ಮುಂದೆ ತನ್ನ ತಂದೆ ತಾಯಿಯ ಗೌರವವನ್ನ ನೆಲಕ್ಕೆ ಹಾಕ್ಬಿಟ್ಲು ಆ ಹುಡುಗಿ ಅಂತ ಹೇಳಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆ ಯುವತಿಗೆ ಬೈತಾ ಇದ್ದಾರೆ, ತೆಗಳ್ತಾ ಇದ್ದಾರೆ, ಹೀಗ್ ಮಾಡಿ ತಪ್ಪಾಯ್ತು ಅಂತ ಹೇಳಿ. ಬಟ್ ಇನ್ ಕೆಲವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅಟ್ಲೀಸ್ಟ್ ಕೊನೆ ಮೂಮೆಂಟ್ ನಲ್ಲಾದ್ರೂ ಧೈರ್ಯ ಮಾಡಿ ಆ ಹುಡುಗಿ ಹೇಳ್ಬಿಡುತ್ತಲ್ಲ. ಯಾಕಂತಂದ್ರೆ ಈಗ ಆ ಹುಡುಗ ಏನೂ ತಿಳಿಯದೆ ಆ ಹುಡುಗಿಯನ್ನ ಮದ್ವೆ ಆಗಿರ್ತಾನೆ, ತಾಳಿ ಕಟ್ಟಿರ್ತಾನೆ ಅಂತ ಅನ್ಕೊಳ್ಳಿ. ಇವರು ಮದ್ವೆ ಆದ ನಂತರ ಕೆಲವೊಂದು ಘಟನೆಗಳು ನಡೆದು ಹೋಗಿರುತ್ತೆ. ಹೇಗೆ ಅಂತಂದ್ರೆ, ಮದ್ವೆ ಇಷ್ಟ ಇಲ್ಲದಂತಹ ಹುಡುಗನನ್ನ ಮದ್ವೆ ಆಗಿರ್ತಾರೆ, ಮತ್ತೆ ತಾವು ಹಳೆ ಹುಡುಗ ಏನಿರ್ತಾರಲ್ಲ, ಅವ್ರು ಪ್ರೀತಿಸಿದಂತಹ ಹುಡುಗ, ಅವರ ಜೊತೆಗೆ ಓಡ್ ಹೋಗಿರುವಂತಹ ಘಟನೆಗಳು ಕೂಡ ನಡೆದು ಹೋಗಿರುತ್ತೆ.
ಸೊ ಇಲ್ಲಿ ಆ ಹುಡುಗನ ಬಾಳು ಒಂದು ರೀತಿ ಹೆಂಗಂತಂದ್ರೆ ನಡು ನೀರಲ್ಲಿ ಕೈ ಬಿಟ್ಟಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಸೊ ಅದಕ್ಕಿಂತ ಆ ಹುಡುಗಿ ಹೀಗ್ ಮಾಡಿದ್ದೆ ಒಳ್ಳೇದಾಯ್ತು ಬಿಡು ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಈ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ. ಹಾಗೆ ಈಗ ಸದ್ಯಕ್ಕೆ ಈಗ ಪೊಲೀಸರು ಏನ್ ಮಾಡಿದ್ರು ಅಂತಂದ್ರೆ ಈಗ ಆ ವಧು ಕಡೆಯಿಂದ ತಪ್ಪಾಗಿದೆ ಅಲ್ವಾ ಅಂತಂದ್ರೆ ಕೊನೆ ಮೂಮೆಂಟ್ ನಲ್ಲಿ ವಧು ಈ ರೀತಿಯಾಗಿ ಹೇಳಿ ಮದುವೆ ಮುರಿದು ಬಿದ್ದಿರೋ ಕಾರಣಕ್ಕಾಗಿ ಮತ್ತೆ ಆ ಹುಡುಗಿ ಮನೆಯವರು ಕೂಡ ಮಗಳಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನ ಕೇಳದೆ ಮದುವೆಗೆ ಒಪ್ಪಿಗೆಯನ್ನ ಕೊಟ್ಟು ಇಷ್ಟೆಲ್ಲಾ ಖರ್ಚು ವೆಚ್ಚಗಳನ್ನ ಆಗೋವರೆಗೂ ಬಿಟ್ಟು ಕೊನೆ ಮೂಮೆಂಟ್ ನಲ್ಲಿ ಮದುವೆ ಮುರಿದು ಹೋಗಕ್ಕೆ ಕಾರಣ ಆ ವಧು ಮನೆಯವರು ಮತ್ತೆ ಆ ವಧು ಕಾರಣ ಆಗಿರೋ ಕಾರಣಕ್ಕಾಗಿ ಈಗ ಆ ಮದುವೆಯ ಖರ್ಚು ವೆಚ್ಚನ ಆ ಹುಡುಗನ ಕಡೆದವ್ರು ಏನ್ ಮಾಡಿರ್ತಾರಲ್ಲ, ಸೊ ಅವರಿಗೆ ಆ ಖರ್ಚು ವೆಚ್ಚವನ್ನ ಕೊಡ್ಲಿಕ್ಕೆ ಈಗ ಇವರು ಸಿದ್ಧರಾಗಿದ್ದಾರೆ. ಇದಿಷ್ಟು ಈ ಒಂದು ಪ್ರಕರಣದ ಮಾಹಿತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈಗ ಆ ಯುವತಿ ಮಾಡಿದ್ದು ಸರಿಯೇ ತಪ್ಪ ಇದರ ಕುರಿತಾಗಿ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ನಮಸ್ಕಾರ.